ಸ್ನೇಹಿತರೆ ನಮಸ್ತೆ, ಪ್ರತಿಧ್ವನಿಗೆ ಸ್ವಾಗತ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಇವತ್ತು ದೆಹಲಿಯಲ್ಲಿ ನಡೆಸಿರುವಂತಹ ಒಂದು ಪತ್ರಿಕಾಗೋಷ್ಠಿ ಇಡೀ ರಾಜ್ಯ ರಾಜಕಾರಣವನ್ನ ಒಂದು ರೀತಿ ಅಲ್ಲೋಲ ಕಲ್ಲೋಲ ಮಾಡಿದೆ. ಯಾಕಂದ್ರೆ ಸಾಕಷ್ಟು ಜನ ಒಂದು ರೀತಿ ನಿರೀಕ್ಷೆನಲ್ಲಿದ್ರು, ಕ್ರಾಂತಿ ನಡೆಯುತ್ತೆ ಅಂತ ಹೇಳಿ ಸ್ವಪಕ್ಷದವರೇ ಒಂದು ರೀತಿ ಕನಸನ್ನ ಕಾಣ್ಕೊಂಡಿದ್ರು. ಇನ್ನೊಂದು ಕಡೆ ಬಿಜೆಪಿ ಅವರು ಕೂಡ ಕಾಂಗ್ರೆಸ್ ನಲ್ಲಿ ಏನೋ ಬದಲಾವಣೆ ಆಗ್ಬಿಡುತ್ತೆ, ಜೊತೆನಲ್ಲಿ ದಸರಾ ಅಷ್ಟೊತ್ತಿಗೆ ಈ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಸ್ಥಾನದಲ್ಲಿ ಇರೋದಿಲ್ಲ, ದಸರಾವನ್ನ ಈ ಬಾರಿ ಉದ್ಘಾಟನೆ ಮಾಡೋದಿಲ್ಲ ಸಿಎಂ ಸಿದ್ದರಾಮಯ್ಯನವರು ಅಂತ ಹೇಳಿ ಸ್ವತಃ ಏನು ಆರ್ ಅಶೋಕ್ ಅವರು, ವಿರೋಧ ಪಕ್ಷದ ನಾಯಕರಾದಂತ ಬಿಜೆಪಿಯ ಆರ್ ಅಶೋಕ್ ಅವರು ಹೇಳಿದ್ರು, ಇಲ್ಲಿ ಕ್ರಾಂತಿ ನಡೆಯುತ್ತೆ ಅಂತ ಹೇಳಿ ರಾಜಣ್ಣವರು ಕೂಡ ಹೇಳಿದ್ರು. ಯಾವ ಕ್ರಾಂತಿನೂ ನಡೆಯಲ್ಲ, ಎಂಥದ್ದು ನಡೆಯೋಲ್ಲ, 5 ವರ್ಷಗಳ ಕಾಲ ನಾನೇ ಮುಖ್ಯಮಂತ್ರಿ ಆಗಿ ಮುಂದುವರಿಯುತ್ತೇನೆ ಅಂತ ಹೇಳುವ ಮೂಲಕ ಸಿಎಂ ಸಿದ್ದರಾಮಯ್ಯನವರು ಇವರ ಎಲ್ಲ ಆಸೆಗಳಿಗೂ ತಣ್ಣೀರಿರ್ಚಿದ್ದಾರೆ. ಏನು ವಿರೋಧ ಪಕ್ಷ ಬಿಜೆಪಿಯವರ ಆಸೆಗೆ ಜೊತೆಯಲ್ಲಿ ಸ್ವಪಕ್ಷದಲ್ಲೇ ಒಂದಷ್ಟು ಜನ ಆಸೆ ಕಣ್ಗಳಿಂದ ನೋಡ್ತಾ ಇದ್ರು, ಕುರ್ಚಿ ಖಾಲಿ ಆಗುತ್ತೆ ಅಂತೇಳಿ. ಸೊ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಇವತ್ತು ಹೇಳ್ತಾರೆ ಖಡಾಖಂಡಿತವಾಗಿ, ಕರ್ನಾಟಕದಲ್ಲಿ ಸಿಎಂ ಹುದ್ದೆ ಖಾಲಿ ಇಲ್ಲ, ಕಡ್ಡಿ ತುಂಡಾಗು ಅಂತ ಹೇಳಿದ್ದಾರೆ. ಕರ್ನಾಟಕದ ಮುಖ್ಯಮಂತ್ರಿ ನಾನೇ ಅಂತ ಹೇಳಿ ಮತ್ತೆ ಖಚಿತಪಡಿಸ್ತಾರೆ. ಶಾಸಕರ ಅಭಿಪ್ರಾಯ ಪಕ್ಷದ ವರಿಷ್ಠರ ತೀರ್ಮಾನವಲ್ಲ, ಅದನ್ನೇ ಮತ್ತೆ ಪುನರುಚ್ಚರಿಸಿ ಹೇಳಿರುವಂಥದ್ದು. ಇಲ್ಲಿ ಕೆಲವು ಶಾಸಕರುಗಳು ರಾಮನಗರ ಶಾಸಕರಾಗಿರ್ಬೋದು ಅಥವಾ ಬಾಲಕೃಷ್ಣ ಅವರಾಗಿರ್ಬೋದು, ಮಂಡ್ಯದ ಮಾಗಡಿಯ ಶಾಸಕರಾದಂಥ ಬಾಲಕೃಷ್ಣ ಅವರಾಗಿರ್ಬೋದು. ಸೊ ಇವರು ಕೆಲವೊಬ್ಬರು ಶಾಸಕರುಗಳು ಅಭಿಪ್ರಾಯ ವ್ಯಕ್ತಪಡಿಸಿದ್ರು, ಸಿಎಂ ಆಗ್ಬಿಡ್ತಾರೆ ಅಂದ್ರೆ ಡಿ.ಕೆ. ಶಿವಕುಮಾರ್ ಅವರು ಎಲ್ಲ ಒಂದ್ ಕಡೆ ಮುಖ್ಯಮಂತ್ರಿ ಆಗ್ತಾರೆ ಎನ್ನುವಂತ ಒಂದು ಅಭಿಪ್ರಾಯವನ್ನ ಹೇಳಿದ್ರು. ಅದಕ್ಕೆ ಮಾಧ್ಯಮದವರು ಕೇಳಿದಂತಹ ಪ್ರಶ್ನೆಗೆ ಅದು ಶಾಸಕರ ಅಭಿಪ್ರಾಯ ವರಿಷ್ಠರ ಅಭಿಪ್ರಾಯವಲ್ಲ ಅಂತ ಹೇಳಿ ಇಲ್ಲಿ ಸ್ಪಷ್ಟನೆ ಪಡಿಸ್ತಾರೆ. ವರಿಷ್ಠರು ಅಂದ್ರೆ ಯಾರು? ಒಂದು ಖರ್ಗೆ ಹೇಳ್ಬೇಕು, ಇಲ್ಲ ಮಲ್ಲಿಕಾರ್ಜುನ ಖರ್ಗೆ ಅವ್ರು ಹೇಳ್ಬೇಕು, ಇಲ್ಲಾಂದ್ರೆ ರಾಹುಲ್ ಗಾಂಧಿ ಅವ್ರು ಹೇಳ್ಬೇಕು, ಇಲ್ಲಾಂದ್ರೆ ವೇಣುಗೋಪಾಲ್ ಹೇಳ್ಬೇಕು. ಇವ್ರು ಯಾರಾದ್ರೂ ಹೇಳಿದಾರ? ಯಾರು ಕೂಡ ಹೇಳಿಲ್ಲ ಅಂತ ಹೇಳಿ ಮಾಧ್ಯಮದವ್ರು ಕೇಳಿದಂತ ಪ್ರಶ್ನೆಗೆ ಸೊ ಅಲ್ಲೇ ಉತ್ತರ ಕೊಡ್ತಾರೆ. ನಾವಿಬ್ಬರು ವರಿಷ್ಠರ ತೀರ್ಮಾನಕ್ಕೆ ಬದ್ಧ ಅಂತ ಹೇಳಿ ಇಲ್ಲಿ ಮತ್ತೊಂದು ಸ್ಪಷ್ಟನೆಯನ್ನ ಪಡಿಸ್ತಾರೆ. ಅಂದ್ರೆ ಡಿ.ಕೆ. ಶಿವಕುಮಾರ್ ಜೊತೆಯಲ್ಲಿ ಸಿಎಂ ಸಿದ್ದರಾಮಯ್ಯನವರು, ಅಂದ್ರೆ ನಾವಿಬ್ರು ಕೂಡ ವರಿಷ್ಠರು ಏನ್ ತೀರ್ಮಾನ ಕೈಗೊಳ್ತಾರೆ, ಹೈಕಮಾಂಡ್ ಏನ್ ತೀರ್ಮಾನ ಕೈಗೊಳ್ಳುತ್ತೆ, ಸೊ ಅದಕ್ಕೆ ನಾವು ಬದ್ಧರಾಗಿರ್ತೀವಿ. ಮುಖ್ಯಮಂತ್ರಿಗಳ ಬದಲಾವಣೆ ಒಂದು ರೀತಿ ಮುಖ್ಯಮಂತ್ರಿಗಳ ಬದಲಾವಣೆ ಅನ್ನುವಂಥದ್ದು ಮಾಧ್ಯಮಗಳ ಸೃಷ್ಟಿ, ಊಹಾಪೋಹಗಳಿಗೆ ಆಸ್ಪದ ಇಲ್ಲ ಇಲ್ಲಿ ಅಂತೇಳಿ ಒಂದು ರೀತಿ ಮಾಧ್ಯಮದವರಿಗೆ ಸ್ಪಷ್ಟನೆಯನ್ನ ಕೊಡ್ತಾರೆ. ಇವತ್ತು ದೆಹಲಿಯಲ್ಲಿ ನಡೆದಿರುವಂತಹ ಒಂದು ಮಹತ್ವದ ಒಂದು ರೀತಿಯ ಮೆಸೇಜ್ ಪಾಸ್ ಮಾಡಿರುವಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು. ಸೊ ಎಲ್ಲದಕ್ಕೂ ಒಂದು ಊಹಾಪೋಹ ಇತ್ತಲ್ಲ, ಮುಖ್ಯಮಂತ್ರಿ ಕುರ್ಚಿ ಖಾಲಿ ಇದೆ, ಮುಖ್ಯಮಂತ್ರಿ ಚೇಂಜ್ ಆಗ್ತಾರೆ, ಎಲ್ಲದಕ್ಕೂ ಕೂಡ ತೆರೆ ಎಳೆದಿದ್ದಾರೆ ಅಂತಾನೆ ಹೇಳ್ಬೋದು. ಇನ್ನು ರಾಜ್ಯದಲ್ಲಿ ಮುಖ್ಯಮಂತ್ರಿಗಳ ಅಧಿಕಾರ ಹಸ್ತಾಂತರಕ್ಕೆ ಸಂಬಂಧಪಟ್ಟ ಹಾಗೆ ಕಾಂಗ್ರೆಸ್ನ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ಕೂಡ ರಾಜ್ಯದಲ್ಲಿ ಶಾಸಕರನ್ನ ಭೇಟಿ ಮಾಡುತ್ತಿರುವ ಉದ್ದೇಶ ಮುಖ್ಯಮಂತ್ರಿಗಳ ಬದಲಾವಣೆಯ ವಿಷಯ ಅಲ್ಲ ಅಂತ ಹೇಳಿ ಕೂಡ ಇಲ್ಲಿ ಸಿದ್ದರಾಮಯ್ಯನವರು ಹೇಳ್ತಾರೆ. ಅಂದ್ರೆ ಸುರ್ಜೇವಾಲಾ ಅವರು ಸಾಕಷ್ಟು ಬಾರಿ ರಾಜ್ಯಕ್ಕೆ ಬಂದು ಶಾಸಕರ ಜೊತೆ ಒನ್ ಇಲ್ಲಿ ಡಿಸ್ಕಷನ್ ಕೂಡ ಮಾಡಿದ್ರು. ಸೊ ಇದು ಕೂಡ ಮುಖ್ಯಮಂತ್ರಿ ಬದಲಾವಣೆಯ ಒಂದು ಉದ್ದೇಶದಿಂದ ಆಗಿರುವಂತದ್ದಲ್ಲ ಅಂತ ಹೇಳಿ ಈ ಎಲ್ಲವೂ ಕೂಡ ಊಹಾಪೋಹಗಳನ್ನ ಮಾಧ್ಯಮದವರೇ ಸೃಷ್ಟಿ ಮಾಡ್ತಾ ಇದ್ದಾರೆ ಹೊರತು ಕಾಂಗ್ರೆಸ್ ವಲಯದಲ್ಲಿ ಮುಖ್ಯಮಂತ್ರಿಗಳ ಆ ಒಂದು ಬದಲಾವಣೆಯ ಕುರಿತು ಯಾವುದೇ ವಿಚಾರಗಳು ಚರ್ಚೆ ಆಗಿಲ್ಲ ಅಂತ ಕೂಡ ಇಲ್ಲಿ ಹೇಳ್ತಾರೆ. ಅಧಿಕಾರ ಹಸ್ತಾಂತರದ ಬಗ್ಗೆ ಯಾವುದೇ ಒಪ್ಪಂದ ಆಗಿಲ್ಲ, ಇದು ಕೂಡ ಬಹಳ ಸ್ಪಷ್ಟವಾಗಿ ಇಲ್ಲಿ ತಿಳಿಸೋದಕ್ಕೆ ಇಚ್ಛೆ ಪಟ್ಟಿದ್ದಾರೆ. ಏನಂದ್ರೆ ಈ ವಿಷಯದ ಬಗ್ಗೆ ಪಕ್ಷದ ವರಿಷ್ಠರ ತೀರ್ಮಾನವನ್ನು ಮುಖ್ಯಮಂತ್ರಿಗಳು ಹಾಗೂ ಉಪಮುಖ್ಯಮಂತ್ರಿಗಳು ಸಮ್ಮತಿಸಬೇಕೆಂದು ಸ್ಪಷ್ಟ ಸೂಚನೆ ನೀಡಿದ್ದು, ವರಿಷ್ಠರ ತೀರ್ಮಾನಕ್ಕೆ ತಲೆಬಾಗುವುದಾಗಿ ನಾವಿಬ್ರು ಕೂಡ ಹಲವು ಬಾರಿ ತಿಳಿಸಿದ್ವಿ. ಅಂದ್ರೆ ಇಲ್ಲಿ ಸರ್ಕಾರ ಒಪ್ಪಂದ ಆಗಿಲ್ಲ ಅನ್ನೋದನ್ನು ಕೂಡ ಇಲ್ಲಿ ಮುಖ್ಯಮಂತ್ರಿ ಅವರು ಬಹಳ ಸ್ಪಷ್ಟವಾಗಿ ಹೇಳ್ತಾರೆ. 2.5 ವರ್ಷ ಸಿಎಂ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ, 2.5 ವರ್ಷ ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ತಾರೆ ಅನ್ನುವಂತ ಯಾವ ಒಪ್ಪಂದನೂ ಇಲ್ಲಿ ಆಗಿಲ್ಲ. 5 ವರ್ಷವೂ ನಾನೇ ಮುಖ್ಯಮಂತ್ರಿ ಆಗಿ ಮುಂದುವರಿತೀನಿ ಅಂತೇಳಿ ಇದೆಲ್ಲವೂ ಕೂಡ ಮಾಧ್ಯಮಗಳಲ್ಲಿ ಇಂತಹ ಗಾಳಿ ಸುದ್ದಿಗಳನ್ನ ಯಾಕೆ ಹಬ್ಬಿಸಲಾಗ್ತಿದೆ ಅಂತೇಳಿ ಮರುಪ್ರಶ್ನೆಯನ್ನ ಸ್ವತಃ ಸಿಎಂ ಸಿದ್ದರಾಮಯ್ಯನವರೇ ಮಾಧ್ಯಮದವ್ರಿಗೆ ಕೇಳಿದ್ದಾರೆ. ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿಗಳ ಸ್ಥಾನ ಖಾಲಿ ಇಲ್ಲವೆಂದು ಅವರೇ ತಿಳಿಸಿದ್ದಾರೆ ಅಂತನೂ ಕೂಡ ಇಲ್ಲಿ ಹೇಳಿದ್ದಾರೆ. ಡಿ.ಕೆ. ಶಿವಕುಮಾರ್ ಅವರೇ ಹೇಳಿದ್ದಾರೆ ಮುಖ್ಯಮಂತ್ರಿಗಳ ಒಂದು ಸ್ಥಾನ ಖಾಲಿ ಇಲ್ಲ ಅಂತ ಹೇಳಿ. ಸೊ ಅದನ್ನ ಮತ್ತೆ ಇಲ್ಲಿ ಸಿಎಂ ಸಿದ್ದರಾಮಯ್ಯನವರು ಮತ್ತೆ ಮಾಧ್ಯಮದವ್ರ ಮುಂದೆ ಹೇಳಿರುವಂಥದ್ದು. ಇನ್ನು ಶಾಸಕರ ಅಭಿಪ್ರಾಯ ಪಕ್ಷದ ವರಿಷ್ಠರ ತೀರ್ಮಾನವಲ್ಲ. ಕೆಲವು ಶಾಸಕರುಗಳು ಹೇಳಿದ್ರು, ಅದೇ ಆಗ್ಲೇ ಹೇಳಿದಾಗೆ ಮಾಗಡಿ ಬಾಲಕೃಷ್ಣ ಅವರಾಗಿರ್ಬೋದು, ಜೊತೆಯಲ್ಲಿ ರಾಮನಗರ MLA ಆಗಿರುವಂತ
ರಾಮನಗರ MLA ಅವರು ಆಗಿರ್ಬೋದು. ಸೊ ಇವರೆಲ್ಲರೂ ಕೂಡ ಹೇಳಿದ್ರು ಇದೆಲ್ಲವೂ ಕೂಡ ವರಿಷ್ಠರ ತೀರ್ಮಾನ ಅಲ್ಲ ಇದು ಅಂತ ಹೇಳಿ ಸೊ ಹೇಳಿರುವಂಥದ್ದು. ಕರ್ನಾಟಕದಲ್ಲಿ CM ಹುದ್ದೆ ಯಾವುದೇ ಕಾರಣಕ್ಕೂ ಖಾಲಿ ಇಲ್ಲ. ಇನ್ನು ಸಚಿವ ಸಂಪುಟ ಪುನರ್ರಚನೆ ಬಗ್ಗೆ ಯಾವುದೇ ಚರ್ಚೆ ಕೂಡ ಆಗಿಲ್ಲ ಅಂತ ಹೇಳಿ ಇಲ್ಲಿ CM ಸಿದ್ದರಾಮಯ್ಯನವರು ಸ್ಪಷ್ಟಪಡಿಸಿದ್ದಾರೆ. ಸಚಿವ ಸಂಪುಟ ಪುನರ್ರಚನೆ ಬಗ್ಗೆ ಮುಖ್ಯಮಂತ್ರಿಗಳು ಪ್ರತಿಕ್ರಿಯೆ ನೀಡ್ತಾ ಸಚಿವ ಸಂಪುಟದಲ್ಲಿ ಪುನರ್ರಚನೆ ಬಗ್ಗೆ ಯಾವುದೇ ಚರ್ಚೆ ಆಗಿಲ್ಲ ಅಂತ ಹೇಳಿ ಸೊ ಸಚಿವ ಸಂಪುಟದ ಬಗ್ಗೆ ಒಂದಷ್ಟು ಗಾಸಿಪ್ ಇತ್ತಲ್ಲ ಅದ್ರ ಬಗ್ಗೆನೂ ಕೂಡ ಇಲ್ಲಿ ತೆರೆ ಎಳೆಯುವಂತ ಸೊ ಕೆಲಸ ಮಾಡಿದ್ದಾರೆ. ಇನ್ನು ಇಲ್ಲಿ ಮುಖ್ಯವಾಗಿ ಮತ್ತೊಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಎಂತ ಖಡಕ್ ಒಂದು ರೀತಿಯ ರಾಜಕಾರಣಿ ಮುಖ್ಯಮಂತ್ರಿ ಅಥವಾ ಒಂದು ರೀತಿಯ ಏನು ಘನತೆ ಅಂತ ಅಂದ್ರೆ ಅವರ ಘನತೆಗೆ ತಕ್ಕಂತೆ ನಡೆದುಕೊಳ್ಳುವಂತ ಒಬ್ಬ ರಾಜಕಾರಣಿ ಅಂತ ಹೇಳ್ಬೋದು. ಯಾಕಂದ್ರೆ ಯಾರ ಮಾತಿಗೂ ಕೂಡ ಡೋಂಟ್ ಕೇರ್ ಅನ್ನೋದಂತಹ ಒಬ್ಬ ಮುತ್ಸದಿ ಅಂತ ಹೇಳ್ಬೋದು. ಯಾಕಂದ್ರೆ ಸರ್ಕಾರದ ಗ್ಯಾರಂಟಿ ಯೋಜನೆಗಳು ಸಮಾಜದ ಬಡವರ ಪರಿಸ್ಥಿತಿಯನ್ನ ಉತ್ತಮಪಡಿಸಿದೆ ಅಂತ ಹೇಳಿ ಇಲ್ಲಿ ಮತ್ತೊಮ್ಮೆ ಪುನರುಚ್ಚರಿಸ್ತಾರೆ. ಯಾಕೆ ಈ ಮಾತನ್ನು ಹೇಳ್ತಾರೆ ಇನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಅಂದ್ರೆ ರಂಭಾಪುರಿ ಮಠದ ಸ್ವಾಮೀಜಿಗಳು ಗ್ಯಾರಂಟಿ ಯೋಜನೆಗಳಿಂದಾಗಿ ಜನ ಸೋಂಬೇರಿಗಳಾಗಿದ್ದಾರೆ ಎಂದು ಹೇಳಿಕೆ ನೀಡಿರುವ ಬಗ್ಗೆ ಮಾತನಾಡಿ ಈ ಒಂದು ಅರ್ಥವನ್ನು ಹೇಳ್ತಾರೆ. ಅಂದ್ರೆ ಈ ಒಂದು ಗ್ಯಾರಂಟಿ ಯೋಜನೆಯಿಂದಾಗಿ ಒಂದಷ್ಟು ಸಮಾಜದಲ್ಲಿ ಬಡ ಜನರ ಒಂದು ಪರಿಸ್ಥಿತಿ ಉತ್ತಮ ಆಗಿದೆ ಅಂತ ಹೇಳಿ ಇಲ್ಲಿ ಹೇಳುವ ಮೂಲಕ ಗ್ಯಾರಂಟಿ ಯೋಜನೆಗಳನ್ನ ಸಮರ್ಥನೆ ಕೂಡ ಮಾಡ್ಕೊಳ್ತಾರೆ. ಅದೇ ರೀತಿ ರಂಭಾಪುರಿ ಶ್ರೀಗಳಿಗೂ ಕೂಡ ಯಾವುದೇ ಮಾತನಾಡದೆ ಇಲ್ಲಿ ಸಮಜಾಯಿಸಿಯನ್ನ ಅಷ್ಟೇ ಇಲ್ಲಿ ಕೊಡ್ತಾರೆ. ಜೊತೆಯಲ್ಲಿ JDS ಅಧಿಕಾರಕ್ಕೆ ಬರುವುದು ಹಗಲು ಕನಸು. ಇಲ್ಲಿ JDS ಬಗ್ಗೆ ಕೂಡ ಮಾತನಾಡ್ತಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು. ಮೇಕೆದಾಟು ಅಣೆಕಟ್ಟು ನಾವು ಅಧಿಕಾರಕ್ಕೆ ಬಂದ್ರೆ ಮಾತ್ರ ಸಾಧ್ಯವಾಗಲಿದೆ ಎಂದು ಮಾಜಿ ಮುಖ್ಯಮಂತ್ರಿ ಹಾಗೂ ಕೇಂದ್ರ ಸಚಿವ HD ಕುಮಾರಸ್ವಾಮಿ ಅವರು ಹೇಳಿರುವಂತ ಪ್ರತಿಕ್ರಿಯೆಗೆ ಈ ಸಿದ್ದರಾಮಯ್ಯನವರು ಒಂದು ರಿಯಾಕ್ಷನ್ ಕೊಟ್ಟಿದ್ದಾರೆ. ಅಧಿಕಾರಕ್ಕೆ ನಾವು ಬಂದ್ರೆ ಮೇಕೆದಾಟು ಯೋಜನೆ ಪೂರ್ಣಗೊಂಡ್ಬಿಡುತ್ತೆ ಅಂತ ಹೇಳಿ ಸೊ ಹೇಳಿರುವಂಥದ್ದು. ಮೇಕೆದಾಟು ಅಣೆಕಟ್ಟು ಸೊ ಇದೆಲ್ಲ ಒಂದ್ ರೀತಿ ಏನು JDS ಅಧಿಕಾರಕ್ಕೆ ಬರೋದು ಹಗಲು ಕನಸು, ಇದೆಲ್ಲ ಆಗದೆ ಇರುವಂತ ಕೆಲಸ ಅಂತ ಹೇಳಿ ಇಲ್ಲಿ ಮುಖ್ಯಮಂತ್ರಿ ಅವರು ಸೊ ಸ್ಪಷ್ಟನೆಯನ್ನ ಕೊಡ್ತಾರೆ. ಇನ್ನು CM ಪತ್ನಿಗೆ ನೋಟಿಸ್ ಕುರಿತು ಕೂಡ ಅಲ್ಲಿ ಏನು ಮೂಡ ಪ್ರಕರಣಕ್ಕೆ ಸಂಬಂಧಪಟ್ಟಾಗೆ ಸರ್ ನಿಮ್ಮ ಪತ್ನಿಯವರಿಗೆ ನೋಟಿಸ್ ಕೊಡೋದಕ್ಕೆ ನೋಟಿಸ್ ಬರ್ತಾ ಇದೆ. ಸೊ ಅದ್ರ ಬಗ್ಗೆ ನೋಟಿಸ್ ಬಗ್ಗೆ ಮಾತನಾಡಿದಾಗ ಮೂಡ ಪ್ರಕರಣದಲ್ಲಿ ಉಚ್ಚ ನ್ಯಾಯಾಲಯ ಮುಖ್ಯಮಂತ್ರಿಗಳ ಪತ್ನಿಗೆ ನೋಟಿಸ್ ಜಾರಿ ಮಾಡಲು ಆದೇಶ ಮಾಡಿರುವ ಬಗ್ಗೆ ಪ್ರತಿಕ್ರಿಯೆ ನೀಡಿ ಈ ಬಗ್ಗೆ ನನಗೇನು ಗೊತ್ತಿಲ್ಲ ಅಂದ್ರೆ ಪ್ರತಿಕ್ರಿಯೆ ಕೇಳ್ತಾರೆ ಏನ್ ಸರ್ ನೋಟಿಸ್ ಬಗ್ಗೆ ಏನಾದ್ರು ಮಾಹಿತಿ ಇದೆಯಾ ಅಂತ ಹೇಳಿ. ಇಲ್ಲ ನನಗೆ ಇದ್ರ ಬಗ್ಗೆ ಏನು ಮಾಹಿತಿ ಇಲ್ಲ ಅಂತ ಹೇಳಿ ಸೊ CM ಸಿದ್ದರಾಮಯ್ಯನವರು ಇಲ್ಲಿ ಹೇಳಿರುವಂಥದ್ದು. ಇಷ್ಟು ದೆಹಲಿನಲ್ಲಿ ಕುತ್ಕೊಂಡು ಮಾಧ್ಯಮದವರ ಮುಂದೆ CM ಸಿದ್ದರಾಮಯ್ಯನವರು ಸ್ಪಷ್ಟನೆ ನೀಡಿರುವಂಥದ್ದು ಒಂದು ಸ್ಪಷ್ಟವಾದಂತಹ ಒಂದು ಸಂದೇಶವನ್ನ ರಾಜ್ಯ ರಾಜಕಾರಣಕ್ಕೆ ರವಾನೆ ಮಾಡಿರುವಂಥದ್ದು. 5 ವರ್ಷ ನಾನೇ ಮುಖ್ಯಮಂತ್ರಿ ಆಗಿರ್ತೀನಿ, CM ಹುದ್ದೆ ಖಾಲಿ ಇಲ್ಲ. ಸ್ನೇಹಿತರೆ ಈ ಸ್ಟೇಟ್ಮೆಂಟ್ಗಳನ್ನ ಕೇಳಿಯೂ ಕೂಡ ಬೇರೆ DK ಶಿವಕುಮಾರ್ ಆಗಿರ್ಬೋದು ಅಥವಾ ಸತೀಶ್ ಜಾರಕಿಹೊಳಿ ಅವರ ಬಣ ಆಗಿರ್ಬೋದು ಇವರೆಲ್ಲ ರಾಜ್ಯ ರಾಜಕೀಯದಲ್ಲಿ ಏನಾದ್ರೂ ಮತ್ತೆ ಹೊಸ ಬದಲಾವಣೆಯ ಹೆಜ್ಜೆ ಇಡ್ತಾರ? ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ. ನೋಡ್ತಾ ಇರಿ ಪ್ರತಿಧ್ವನಿ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.